ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ಲೈವಲ್ಲಿ ಬರುವಂಥ ಬ್ಯಾಡ್ ಕಮೆಂಟ್, ಲೈವಲ್ಲಿ ಅಂತಲ್ಲ ವಿಡಿಯೋದಲ್ಲಿ ಆಗಿರ್ಬೋದು, ಬ್ಯಾಡ್ ಕಮೆಂಟ್. ಸೊ ಬ್ಯಾಡ್ ಕಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗೆ ಮಾತಾಡ್ತಿದ್ದೀನಿ. ಸೊ ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡೋಣ. ಓಕೆ, ಈ ಯೂಟ್ಯೂಬ್ ಅಂತ ನಾವು ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಬ್ಯಾಡ್ ಕಮೆಂಟ್, ಒಳ್ಳೆ ಕಮೆಂಟ್ ಆಗಿರ್ಬೋದು, ಬ್ಯಾಡ್ ಕಮೆಂಟು ಆಗಿರ್ಬೋದು, ಇವತ್ತು ನಾನು ತಗೊತಾ ಇರೋದು ಓನ್ಲಿ ಬ್ಯಾಡ್ ಕಮೆಂಟ್. ಈ ಬ್ಯಾಡ್ ಕಮೆಂಟ್ ಯಾವಾಗ ಬರುತ್ತಪ್ಪ ಅಂತ ಹೇಳಿದರೆ, ಫಸ್ಟ್ ಒಂದೊಂದನ್ನಾಗೆ ಹೇಳ್ಕೊತೀನಿ. ಒಂದು, ಅವರಿಗೆ ಕೆಲವೊಬ್ಬರಿಗೆ ವ್ಯಕ್ತಿಗೆ ಇಷ್ಟ ಆಗದೇ ಇರ್ಬೋದು, ಆವಾಗ ಬ್ಯಾಡ್ ಕಮೆಂಟ್ ಬರುತ್ತೆ. ಹೊಟ್ಟೆ ಕೆಚ್ಚಿಂದ ಬ್ಯಾಡ್ ಕಮೆಂಟ್ ಬರುತ್ತೆ. ಆಮೇಲೆ ಒಬ್ಬರು ಫ್ರೆಂಡ್ಶಿಪ್ ಇಷ್ಟಪಡ್ತಾರೆ, ಅವ್ರ ಫ್ರೆಂಡ್ ಆಗಲಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ ಬರುತ್ತೆ. ಒಂದು ಹುಡುಗಿ ಏನೋ ಚೆನ್ನಾಗಿ ಏನೋ ವಿಡಿಯೋ ಮಾಡ್ತಿದ್ದಾಳೆ, ಲೈವ್ ಮಾಡ್ತಿದ್ದಾಳೆ ಅಂದರೆ ಬೇರೆ ಇನ್ನೋ ಇಂಟೆನ್ಷನಿಂದ ಬ್ಯಾಡ್ ಕಮೆಂಟ್ ಬರುತ್ತೆ. ಇನ್ನೂ ಫ್ರೆಂಡ್ ಆಗಿ ಎಲ್ಲ ಆದಮೇಲೆ ಅವ್ರ ಕಂಟ್ರೋಲಲ್ಲಿ ಅವರು ಬೇರೆಯವ್ರ ಕಂಟ್ರೋಲಿಗೆ ಇರಲಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ ಬರುತ್ತೆ. ಅವ್ರಿಗೇನೋ ಸಹಿಸ್ಕೊಳಕ್ಕಾಗಿಲ್ಲ ಅಂದರೆ ಬ್ಯಾಡ್ ಕಮೆಂಟ್ ಬರೋಕ್ಕೆ ಬೇಕಾದಷ್ಟು ದಾರಿ ಇದೆ. ಆದರೆ ಒಳ್ಳೆಯ ಮನಸ್ಸಿಂದ ಬರೋಕ್ಕೆ ಒಂದೇ ದಾರಿ ಇದೆ, ಅದು ಒಂದು ಸಪೋರ್ಟ್ ದಾರಿ ಅಷ್ಟೇ. ಒಬ್ಬ ವ್ಯಕ್ತಿನೇ ಆಗಿರಲಿ, ಒಂದು ಬ್ಯಾಡ್ ಕಮೆಂಟ್ ಮಾಡಬೇಕು ಅಂತ ಹೇಳಿದರೆ ತುಂಬಾ ಯೋಚನೆ ಮಾಡಲ್ಲ. ತುಂಬಾ ಯೋಚನೆ ಮಾಡೋರು ಒಳ್ಳೆ ಅಂತ ಕಮೆಂಟ್ ಮಾಡ್ತಾರೆ. ಬ್ಯಾಡ್ ಕಮೆಂಟ್ ಮಾಡೋ ಅಂತಹ ವ್ಯಕ್ತಿಗಳು ಯೋಚನೆಯೂ ಇರಲ್ಲ, ಅದ್ರ ಪರಿಜ್ಞಾನವೂ ಇರಲ್ಲ, ಅದ್ರ ಅರ್ಥನೂ ಇರಲ್ಲ. ಸೊ ಇನ್ನೂ ಎಕ್ಸ್ಟ್ರಾ ಏನೇನು ಇರಲ್ಲ ಅವರಿಗೆ, ಅವರೇ ಸಹ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಈ ಬ್ಯಾಡ್ ಕಮೆಂಟ್ ಮಾಡೋದ್ರಿಂದ ಯೂಟ್ಯೂಬಲ್ಲಿ ಕೆಲವೊಬ್ಬರಿಗೆ ಧೈರ್ಯ ಇದೆ, ಅದನ್ನು ಫೇಸ್ ಮಾಡೋವಷ್ಟು ಧೈರ್ಯ ಇದೆ. ಕೆಲವೊಬ್ಬರು ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಗಂಡು ಮಕ್ಳಿಗೂ ಬಿಡಲ್ಲ, ಹೆಣ್ಮಕ್ಳಿಗೂ ಬಿಡಲ್ಲ ಬಿಡಿ. ಈಗ ಅಂತೀವಿ ಹೆಣ್ಮಕ್ಳು ಲೈವ್ ಮಾಡಿದ್ರಷ್ಟೇ, ವಿಡಿಯೋ ಮಾಡಿದ್ರಷ್ಟೇ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂತ. ಸೊ ಹಾಗೇನಿಲ್ಲ, ಬ್ಯಾಡ್ ಕಮೆಂಟ್ ಮಾಡೋರು ಯಾರಿಗಾದರೂ ಬ್ಯಾಡ್ ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಆ ಥರ ಏನಿಲ್ಲ. ಇನ್ನೊಂದು ವಿಚಾರ, ಈಗ ನಾನು ಒಂದು ಹುಡುಗಿ ಆಗಿರೋದ್ರಿಂದ ಹುಡುಗಿರಿಗೆ ಯಾವ ರೀತಿ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಹೇಳ್ತೇನೆ ಅಷ್ಟೇ. ವಿಡಿಯೋ ಪೂರ್ತಿಯಾಗಿ ನೋಡಿ, ಹಂಗಾದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಫೈನಲಿಯಾಗಿ ಅಂತ. ಸೊ ಬ್ಯಾಡ್ ಕಮೆಂಟ್ ಮಾಡೋರು ಲೈವು ಒಬ್ಬರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬ್ಯಾಡ್ ಕಮೆಂಟು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಬರೋದು ಆಟೋಮೆಟಿಕಲಿ. ಕೆಲವೊಂದು ಟೈಮು ವ್ಯೂಸು ವಿಡಿಯೋ ಕಮ್ಮಿ ಇರುತ್ತೆ ಬಿಡಿ, ಅದರಲ್ಲಿ ಯಾರೂ ಬಂದು ಅಷ್ಟಾಗಿ ಜಾಸ್ತಿ ಬ್ಯಾಡ್ ಕಮೆಂಟ್ ಮಾಡಲ್ಲ. ಇನ್ನು ಲೈವಿಗೆ ಬಂದ ತಕ್ಷಣ ಬ್ಯಾಡ್ ಕಮೆಂಟು, ಲೈವ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಸ್ಟಾರ್ಟಿಂಗ್ ಯಾರು ಜನ ಬರಲ್ಲ ಅಂತ ಬಡ್ಕೊತೀವಿ. ಸ್ವಲ್ಪ ದಿನ ಆದಮೇಲೆ ಲೈವ್ ಏನೋ ವೈರಲ್ ಆಯ್ತು, ಇಲ್ಲ ಸ್ವಲ್ಪ ಜನನೇ ಇದ್ದರೂ ಬಂದು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾವು ತೊಗೊಳೋದಾದರೆ, ಆ ಬ್ಯಾಡ್ ಕಮೆಂಟ್ ಮಾಡೋ ಅಂಥ ಮನಸ್ಥಿತಿ ಹೆಂಗಿರ್ತೈತಪ್ಪ ಅಂದರೆ, ನಿಜವಾಗ್ಲೂ ಕೊಚ್ಚೆ ಅಂತಾರಲ್ವ, ಕೊಚ್ಚೆ ಥರನೇ ಇರುತ್ತೆ. ಯಾಕೆ ಅಂದರೆ ಆ ಕೊಚ್ಚೆಲಿ ಏನೇನಿರುತ್ತೆ ಹೇಳಿ? ಕೊಚ್ಚೆ ಏನಾದರೂ ನದಿ ಆಗೋಕ್ಕೆ ಸಾಧ್ಯನಾ? ಇಲ್ಲ. ನದಿಗೆ ನದಿನೇ ಅಂತಾರೆ, ಕೊಚ್ಚೆಗೆ ಕೊಚ್ಚೆನೇ ಅಂತಾರೆ. ಕೊಚ್ಚೆ ಮೆಂಟಾಲಿಟಿ ಏನಿದ್ರು ಅದಕ್ಕೆ ಕೆಟ್ಟು ವಾಸನೆ ಕೊಡೋದು, ಗಲೀಜನ್ನು ಕೊಡೋದು. ಸೊ ಅದೇ ಆಗಿರುತ್ತೆ. ಹಾಗಾಗಿ ಅವರು ಯಾರು ಮನಸ್ಥಿತಿ ಅವ್ರು ಹೆಂಗಿರ್ತಾರೋ ಅವ್ರ ಮನಸ್ಸು ಕೂಡ ಹೆಂಗಿರುತ್ತೋ ಮೆಸೇಜ್ ಕೂಡ ಹಂಗೆ ಇರುತ್ತೆ. ಸೊ ಹಾಗಾಗಿ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಗೊತ್ತಿಲ್ಲದೇನೋ, ಈಗ ನಾವೇ ಲೈವ್ ಮಾಡ್ತೀನಿ, ಆ್ಯಕ್ಚುಲಿ ಎಕ್ಸಾಂಪಲ್ ನಾನೇ ಲೈವ್ ಮಾಡ್ತಿದ್ದೀನಿ ಅಂದರೆ ಆ ವ್ಯಕ್ತಿಗೆ ನಾನು ಗೊತ್ತೇ ಇರಲ್ಲ, ಅವರಿಗೆ ನನ್ನ ಪರಿಚಯ ಇರಲ್ಲ, ನನಗೆ ಅವ್ರ ಪರಿಚಯ ಇರಲ್ಲ. ಸೊ ನೋಡ್ತಾರೆ, ಏನೋ ಅವ್ರಿಗೆ ಕೆಟ್ಟ ಕಾಮೆಂಟ್ ಹಾಕಬೇಕು ಅನ್ಸುತ್ತೋ ಹಾಕ್ತಾರೆ. ಸೊ ಅದನ್ನು ನಾವು ಇಗ್ನೋರ್ ಮಾಡ್ತೀವೋ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವೋ ಅದು ಸೆಕೆಂಡ್ರಿ. ಅದನ್ನು ಹೋಗ್ತಾರೆ, ಬಿಡ್ತಾರೆ, ಮುಗೀತು. ಇದು ಗೊತ್ತಿರೋಂತಹ ಮಾಡೋ ವ್ಯಕ್ತಿ. ಆದರೆ ಗೊತ್ತಿದ್ದು ಮಾಡೋ ಅಂಥ ವ್ಯಕ್ತಿ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಗೊತ್ತಿಲ್ಲದಂಥ ಇರೋ ವ್ಯಕ್ತಿಗಳು ನನಗನ್ಸಿದ ಮಟ್ಟಿಗೆ ತುಂಬಾ ರೇರು. ಆಗ 100%ಅಲ್ಲಿ ಒಂದು 10% ವ್ಯಕ್ತಿಗಳು ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಅದು ಗೊತ್ತಿಲ್ಲದಿರೋ. ಇನ್ನು 90% ಜನಗಳು ಏನಿದಾರಲ್ಲ, ಅವ್ರಿಗೆ ನಾವು ಗೊತ್ತಿರಬೇಕು, ನಮಗೆ ಅವ್ರಿಗೆ ಗೊತ್ತಿರಬೇಕು, ಅವರೇ ಬ್ಯಾಡ್ ಕಮೆಂಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಕೆಲವೊಂದು ಸತಿ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹೇಗಪ್ಪ ಅಂತ ಹೇಳಿದರೆ, ನಾವು ಏನೋ ಅವರನ್ನು ನಂಬ್ತೀವಿ, ಓಕೆನಾ, ಅವರು ಕೂಡ ನಂಬೋ ಥರ ನಾಟಕ ಮಾಡ್ತಾರೋ, ನಂಬೋ ಥರ ಮೋಸ ಮಾಡ್ತಾರೋ, ಅದು ಏನೋ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾವು ಅವ್ರು ಏನೋ ಒಂಥರ ಮಳ್ಳು ಮಾಡ್ತಾರೆ ಅಂತಾರಲ್ಲ, ನಾನು ಹಳ್ಳಿ ಭಾಷೆಯಲ್ಲೇ ಹೇಳ್ತೀನಿ, ಹಳ್ಳಿಯಲ್ಲೇ ಏನಾದರೂ ಅಂದ್ಕೊಳ್ಳಿ, ಮಳ್ಳು ಮಾಡ್ತಾರೆ ಅಂತಾರಲ್ಲ, ಮಾತಿನಲ್ಲೇ ಮೋಡಿ ಮಾಡಿಬಿಟ್ಟು ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಒಂದು ಒಳ್ಳೆ ಬಾಂಡಿಂಗ್, ಫ್ರೆಂಡ್ಸ್ ಅಂದ್ಬೋದು, ಅಕ್ಕ ತಂಗಿರು, ಏನೋ ಒಂದು ರೆಸ್ಪೆಕ್ಟ್ ಥರ ಮಾತಾಡೋ ಥರ ನಾಟಕ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ
ದಿನ ಚೆನ್ನಾಗೇ ಇರ್ತಾರೆ. ನಮ್ಮದು ವೀಕ್ನೆಸ್ ಎಲ್ಲ ತಿಳ್ಕೊತಾರೆ. ಯಾಕೆ ಅಂದರೆ ನಮ್ಮದು ಮೂರ್ಖರು. ನಮಗೆ ಹೆಂಗಪ್ಪ ಅಂತ ಹೇಳಿದರೆ ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಕೆಲವೊಂದು ಟೈಮ್ ಗೊತ್ತೇ ಆಗಲ್ಲ. ಏಕೆಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ. ನಾವೆಲ್ಲರೂ ಒಳ್ಳೆಯವರು ಅಂತಲೇ ಅಂದ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವೆಲ್ಲ ಅವರು ಏನೋ ಒಳ್ಳೆಯರು ಅಂತೇಳಿ ಎಲ್ಲ ನಂಬಿ ಹೇಳ್ಬಿಡ್ತೀವಿ. ಅದು ಫೈನಲಿ ಆಗಿ ಗೊತ್ತಾಗುತ್ತೆ ಯಾವಾಗ ಅಂದರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಅವ್ರು ಬಾ ಅಂದತ್ರ ಬರಬೇಕು, ಹೋಗು ಅಂದತ್ರ ಹೋಗಬೇಕು, ಅವ್ರನ್ನ ಮಾತಾಡ್ಸೋ ಅಂದ್ರ ಹತ್ರ ಮಾತಾಡಿಸ್ಬೇಕು, ಅವ್ರು ಬೈದಂಗೆ ಬೈಸ್ಕೋಬೇಕು, ಅಂದಂಗೆ ಅನ್ಸ್ಕೋಬೇಕು. ನಾವೊಂದು ಲೈವ್ ಮಾಡ್ತಾಯಿದ್ದೀವಿ ಅಂದರೆ ಆ ಲೈವು ಅವ್ರ ಕಂಟ್ರೋಲಲ್ಲಿರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಲೈವು ಅವ್ರ ಕಂಟ್ರೋಲಲ್ಲಿರಬೇಕು. ಆವಾಗ ಮಾತ್ರ ಅವರು ನಮ್ಮನ್ನು ಅವ್ರೇನು ಮನಸ್ಸಿಂದ ಸ್ವೀಕರಿಸಿರಲ್ಲ. ಆವಾಗ ಮಾತ್ರ ನಮಗೇನೋ ಮಾತಾಡ್ಸ್ಕೊಂತ ಒಂದು ಬ್ಯಾಡಾಗಿ ಮಾತಾಡೋದು ಕಮ್ಮಿ ಮಾಡ್ತಾರೆ. ಸ್ವಲ್ಪ ಏನಾದರೂ ಅವ್ರದ್ದು ನಿಮ್ದು ಆಗಲ್ಲ ಈಗಲ್ಲ ಅಂಥೇಳಿ ನಾವು ನಮ್ಮದು ಅಂತ ಏನಾದರೂ ಹೇಳ್ಕೊಳಕ್ಕೆ ಹೋದರೆ ಖಂಡಿತ ಅವರು ಕೇಳೋಕ್ಕೆ ಚಾನ್ಸೇ ಇಲ್ಲ. ಅದು ಜಗಳ ಆಗಿ ಎಂಡಿಂಗ್ ಮುಗಿದೋಗುತ್ತೆ. ಆವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ರಿಯಲ್ ಆಗಿ ನಮ್ಮ ಲೈವ್ದು ಬಂಡವಾಳ. ಹೆಂಗಪ್ಪ ಅಂದರೆ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಳೋದು. ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಬಂದು ಲೈವ್ ಮಾಡಬೇಕಾದ್ರೆ ತುಂಬ ಕೆಟ್ಟದಾಗಿ ಅಂದರೆ ಒಂದು ಹೆಣ್ಮಗಳು ಅವರಿಗೊಬ್ರು ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಅದೇನು ತಲೆಯಲ್ಲಿ ಪರಿಜ್ಞಾನನೇ ಇರಲ್ಲ. ಬನ್ನೋದು ಕೆಟ್ಟದಾಗಿ ಮೆಸೇಜ್ ಹಾಕೋದು, ಬ್ಯಾಡ್ ಕಮೆಂಟ್ ಮಾಡೋದು ಮಾಡೇ ಮಾಡ್ತಾರೆ. ಸೊ ಅದು ಕೂಡ ಒರಿಜಿನಲ್ ಐ ಡಿ ಅಲ್ಲ, ಫೇಕ್ ಐ ಡಿಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡೇ ಮಾಡ್ತಾರೆ. ಬಿಡಲ್ಲ. ಅವ್ರಿಗೊಂದು ಮಾತು ಹೇಳ್ತೀನಿ, ತಿಳ್ಕೊಳ್ಳಿ. ಇವತ್ತು ನೀವು ಒಂದು ಹೆಣ್ಮಗಳಿಗೆ ಗೊತ್ತಿಲ್ದರು ಬ್ಯಾಡ್ ಕಮೆಂಟರಿಗೆ ಟೋಟಲಿ ಹೇಳ್ತೀನಿ ಈ ಮಾತನ್ನ. ನೀವು ಗೊತ್ತಿದ್ದು ಮಾಡ್ತಿರೋ ಬೇಕು ಅಂತ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನೀವು ಬ್ಯಾಡ್ ಕಮೆಂಟ್ ಮಾಡ್ತಿರಲ್ವ, ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದು ಒಳ್ಳೆ ಅಪ್ಪ ಅಮ್ಮಂಗೆ ಹುಟ್ಟಿದ್ರೆ ಈ ಥರ ನೀವು ಮಾತಾಡಲ್ಲ. ಯಾಕಪ್ಪ ಇಷ್ಟು ವರ್ಸ್ಟಾಗಿ ಮಾತಾಡ್ತೀನಿ ಅಂದರೆ ಈ ಎಕ್ಸ್ಪೀರಿಯೆನ್ಸ್ ನಂಗೆ ಆಗಿದೆ. ಸೊ ಹಾಗಾಗಿ ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ, ಅಕ್ಕ ತಂಗಿರುತ್ತೆ. ಯಾಕೆ ನಿಮ್ಮ ಮನೆ ಹೆಣ್ಮಕ್ಳಾದರೆ ಹೆಣ್ಮಕ್ಳು, ಬೇರೆಯವ್ರ ಮನೆ ಹೆಣ್ಮಕ್ಳಾದರೆ ಹೆಣ್ಮಕ್ಳಲ್ವ ನಿಮಗೆ. ಆದರೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಯಾವುದೇ ರೀತಿ ರೆಸ್ಪೆಕ್ಟ್ ಕೊಡಲ್ಲ. ಅವರು ನಿಮ್ಮ ಕಂಟ್ರೋಲಾಗಿರಬೇಕು ಅಂತ ನೀವು ಬಯಸ್ತೀರ. ಅದೇ ನಿಮ್ಮನೆ ಹೆಣ್ಮಕ್ಳನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳಿ ಆಗುತ್ತಾ? ಸಾಧ್ಯ ಇಲ್ಲ. ನಿಮ್ಮನೆ ಹೆಣ್ಮಕ್ಳ ಹತ್ರ ಅದೆಂಥದ್ದು ಅಂತಾರೆ, ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ತಾ ಇರ್ತೀರ. ಅದೇ ಬೇರೆಯವ್ರ ಮನೆ ಹೆಣ್ಮಕ್ಳು ಹತ್ರ ಬಂದು ನೀವು ಅಂದಂಗೆ ಅನ್ಸ್ಕೋಬೇಕು, ಕರೆದಂಗೆ ಕರೆಸ್ಕೋಬೇಕು. ಈ ಥರ ಬ್ಯಾಡ್ ಕಮೆಂಟ್ ಮಾಡ್ತೀರಾ. ಇನ್ನೊಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಲೈವಲ್ಲಿ ಬರ್ತಾರೆ, ಮುಂಚೆ ಚೆನ್ನಾಗೇ ಇರ್ತಾರೆ, ಹಾಗೆ ಹೀಗೆ ಸಿಸ್ಟರು ಫ್ರೆಂಡು ಆ ಥರ ಎಲ್ಲ ಮಾತಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಅವ್ರ ಮಾತಿನ ವರ್ಷನೇ ಚೇಂಜ್ ಆಗುತ್ತೆ. ಬಾರೆ ಹೋಗಿ ರೆಸ್ಪೆಕ್ಟ್ ಇಲ್ಲದ ಥರ ಮಾತಾಡ್ತಾರೆ. ಅದನ್ನ ಯಾವಾಗ ನಾವು ಮಾತಾಡ್ಸ್ಕೊಳಲ್ವಲ್ಲ, ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತೀವಲ್ವ, ರೆಸ್ಪೆಕ್ಟ್ ಕೊಡೋಕ್ಕಾಗದೇ ಇರೋರು ಈ ಥರ ಕಚ್ಚಡ ಬುದ್ಧಿ ಮಾಡಿ ಅವ್ರು ಎಕ್ಸಿಟ್ ಆಗಿ ಇನ್ನೊಂದು ಫೇಕ್ ಐಡಿಯಿಂದ ಬಂದು ನಮಗೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ನಮ್ಮ ಜೊತೆ ಅದೇ ಥರನೇ ಮಾತಾಡ್ತಾರೆ, ಬಟ್ ಇನ್ನೊಂದು ಐಡಿಲೂ ಬಂದು ಕೂಡ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಇನ್ನೊಂದು ಮಿಸ್ಟೇಕ್ ನಾನು ಹೆಣ್ಮಕ್ಳಿಗೆ ಇದ್ರ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈವು ಯೂಟ್ಯೂಬ್ ಚಾನಲ್ ನೀವೊಂದು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದರೆ ಅದ್ರ ಉದ್ದೇಶ ವಿಡಿಯೋ ಮಾಡಬೇಕು, ಲೈವ್. ಅದು ನಿಮ್ಮ ಪರ್ಸ್ನಲ್ಲು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಮಾಡ್ತೀರಾ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಮಾಡಲ್ಲ. ಸೊ ಅದು ನಿಮ್ಮ ಪರ್ಸ್ನಲ್ಲು ಮಾಡ್ಕೊಳ್ಳಿ. ಆವಾಗ ನೀವು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು, ಎಲ್ರಿಗೂ ಫ್ಯಾಮಿಲಿ ಇದೆ. ಹೆಣ್ಮಕ್ಳು ಆಲ್ಮೋಸ್ಟ್ ಆಲು 80% ಹೆಣ್ಮಕ್ಳು ಫ್ಯಾಮಿಲಿ ಇರೋರಂತಾರೆ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀವಿ. ಅವರಿಗೂ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಸಂಬಂಧದಿಂದ, ಎಲ್ಲರೂ ಬಂಧನದಿಂದ ಇದ್ಬಿಟ್ಟೆ ನಾವು ಒಂದು ಪರ್ಮಿಷನ್ ತೊಗೊಂಡು, ಮನೇಲಿ ಪರ್ಮಿಷನ್ ತೊಗೊಂಡು, ಗಂಡರು ಪರ್ಮಿಷನ್ ತೊಗೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ನಮ್ಮಂಥ ಫ್ಯಾಮಿಲಿ ಇರೋ ಹೆಣ್ಮಕ್ಳಿಗೆ ಫ್ಯಾಮಿಲಿ ಪರ್ಮಿಷನ್ ತೊಗೊಂಡೆ ಕೂಡ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀವಿ, ವಿಡಿಯೋ ಮಾಡಿರ್ತೀವಿ. ಕೆಲವೊಂದು ವಿಡಿಯೋ ಮಾಡಬೇಕಾದ್ರೂ ಸಹ ನಾವು ಮನೇಲಿ ಪರ್ಮಿಷನ್ ತೊಗೊಂಡೆ ನಾವು ಆ ರೀತಿ ವಿಡಿಯೋ ಮಾಡಬೇಕಾಗುತ್ತೆ. ಆ ರೀತಿ ಪರ್ಮಿಷನ್ ತೊಗೊಂಡು ನಾವು ವಿಡಿಯೋ ಮಾಡ್ತಿರ್ತೀವಿ. ಆದರೆ ನೀವು ಇಷ್ಟು ಗಲೀಜಾಗಿ ಕಮೆಂಟ್ ಮಾಡ್ತಾ ಇರ್ತೀರಲ್ವ, ನಿಮಗೇನು ಅನಿಸಲ್ವಾ ಹೇಳಿ? ಕೆಲವೊಬ್ರು ಹೆಣ್ಮಕ್ಳು ಏನು ಮಾಡ್ತಿದ್ದೀರಾ ಅಂದರೆ, ಅದು ನೀವು ಲೈವ್ ಸ್ಟಾರ್ಟ್ ಮಾಡ್ಕೊತೀರಾ, ಓಕೆ. ನಿಮಗೆ ಕೆಲವೊಂದು ಟೈಮು ಯಾರು ಬಂದು ಸಪೋರ್ಟ್ ಮಾಡ್ತಾ ಇರಲ್ಲ. ಆ ಟೈಮಲ್ಲಿ ಯಾರೋ ಅಪರೂಪಕ್ಕೆ ನೋಡ್ತಾರೆ. ಕೆಲವೊಬ್ಬರು ಐಡಲ್ಲಿದ್ದು ಅಬ್ಸರ್ವ್ ಮಾಡ್ತಾರೆ ಕಣ್ರಿ ಹೆಣ್ಮಕ್ಳು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಐಡಲ್ಲಿದ್ದು ಅಬ್ಸರ್ವ್ ಮಾಡ್ತಾರೆ, ಓ ಇವರಿಗೆ ಅವಶ್ಯಕತೆ ಇದೆ, ಸಪೋರ್ಟರ್ ಅವಶ್ಯಕತೆ ಇದೆ, ಲೈವ್ ಅವಶ್ಯಕತೆ ಇದೆ, ಇವ್ರನ್ನ ಹೇಗಾದರೂ ಬಳಸ್ಕೋಬೋದು, ಹೇಗಾದರೂ ಮಾತಾಡಿಸ್ಬೋದು, ಇವ್ರಿಗೆ ವಾಚ್ ಓವರ್ ಬೇಕು, ನಾವು ಅವ್ರ ಹತ್ರ ಹೇಗಾದರೂ ಮಾತಾಡ್ಬೋದು, ಸ್ವಲ್ಪ ನಾಟಕ ಮಾಡೋಣ, ಆಮೇಲೆ ಇವ್ರನ್ನ ಯಾವ ರೀತಿನಾದರೂ ಬಳಸ್ಕೋಬೇಕು ಅಂತ ಐಡಲ್ ಇದ್ಬಿಟ್ಟು ಆಮೇಲೆ ಬಂದು ನಿಮ್ಮ ಲೈವಿಗೆ ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಲಿ ಮಾತಾಡ್ತಾರೆ. ಆಮೇಲೆ ಒಳ್ಳೆ ರೀತಿಲಿ ಮಾತಾಡ್ಬೋದು. ಇಲ್ಲ ಬಾರೆ ಹೋಗಿ, ಅದು ರೆಸ್ಪೆಕ್ಟ್ ಬರ್ರಿ ಹೋಗ್ರಿ ಅನ್ನೋದ್ರಿಗೂ ಒಂದು ಸಿಂಗ್ಯುಲರ್ ಮಾತಾಡೋದಕ್ಕೂ
ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕೆಲವೊಬ್ಬರು ಹೆಣ್ಮಕ್ಳಿಂದನೇ ನಾನು ಲೈವ್ ಹಾಳಾಗ್ತಾ ಇದೆ. ಕೆಲವೊಬ್ಬರು ಹೆಣ್ಮಕ್ಳಿಂದ ಒಳ್ಳೆತನ ಇರೋಂಥ ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ಸ್ ಜಾಸ್ತಿ ಬರ್ತಿದ್ದೀವಿ ಅಂತ ಹೇಳ್ತೀನಿ. ಯಾಕಂದರೆ ಲೈವ್ ಮಾಡ್ಬೇಕಾದ್ರೆ ಹೋಗ್ತಾರಲ್ಲ, ಅವ್ರು ಏನಂದ್ರೂ ಅನ್ಸ್ಕೊಂತೀರಾ, ಏನು ಬೈದರೂ ಬೈಸ್ಕೊಂತೀರಾ, ನುಲ್ಕಂತ ಮಾತಾಡ್ತೀರಾ, ರೆಸ್ಪೆಕ್ಟ್ ಬಾರೆ ಹೋಗಿ ಅಂದ್ರೂ ಸುಮ್ಮನಿರ್ತೀರಾ, ಸರ್ನೇಮಿಂದ ಕರೆದ್ರೂ ಸುಮ್ಮನಿರ್ತೀರಾ, ಅರ್ಧ ಹೆಸ್ರು ಕರೆದ್ರೂ ಸುಮ್ಮನಿರ್ತೀರಾ, ಹೆಂಗಿದ್ರೂ ಮಾತಾಡ್ಸ್ಕೊಂತೀರಾ. ನೀವು ಫಸ್ಟ್ ಆಫ್ ಆಲ್ ಹಂಗೆ ಮಾತಾಡ್ಸೋಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಗಂಡರಿದ್ದಾರೆ, 4 ಜನ ನಿಮ್ಮ ಲೈವ್ ನೋಡ್ತಾ ಇದ್ದಾರೆ ಅಂತ ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ಅದೇ ಪರಿಚಯ ಇಲ್ಲದೆ ಇರೋಂತಹ ವ್ಯಕ್ತಿ ಹತ್ರ ಬಾರೆ ಹೋಗಿ ಅಂತ ಸಲಿಗೆಯಿಂದ ಮಾತಾಡೋದು ಅಷ್ಟಾಗಿ ಸರಿ ಇರಲ್ಲ. ಏನು ಅದು ನನ್ನ ಪರ್ಸ್ನಲ್, ನಾನು ಹೆಂಗಾದರೂ ಕರೆಸ್ಕೊಂತೀನಿ ಅಂತ ಈ ವಿಡಿಯೋ ನೋಡಿದ್ರೆ ಹೇಳ್ಬೋದು. ಸೊ ಓಕೆ, ನನಗೆ ಅನಿಸಿದೆ, ನೀವು ಕರೆಸ್ಕೋತೀರಾ, ಅದನ್ನ ಮಿಸ್ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಬ್ಯಾಡ್ ಕಮೆಂಟ್ ಮಾಡೋರಿಗೆ ಇನ್ನೊಂದನ್ನ ಎಚ್ಚರಿಕೆ ಕೊಡ್ತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಗಾದೆನೇ ಇದೆ. ಹಾಗೆ ಕೂಡ ನೀವು ಏನೇ ಮಾಡಿದ್ರೂ ಏನೂ ಆಗಲ್ಲ, ಹೆಂಗಾದರೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ಮೇಲೊಬ್ಬ ದೇವರಿದ್ದಾನೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಯಾರು ಒಳ್ಳೆಯರು ಯಾರು ಕೆಟ್ಟರು, ಯಾರು ಸರಿ ದಾರಿಗೆ ಹೋಗ್ತಾ ಇದ್ದಾರೆ, ಯಾರು ತಪ್ಪು ದಾರಿಗೆ ಹೋಗ್ತಿದ್ದಾರೆ, ಎಲ್ಲನೂ ಮೇಲೆ ದೇವ್ರು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನು ಎಚ್ಚರಿಕೆ ಅಂತ ಅನ್ಕೋತೀರಾ, ನನ್ನ ಶೇರಿಂಗ್ ಅನ್ಕೋತೀರಾ, ನನಗೆ ಗೊತ್ತಿಲ್ಲ. ಸೊ ಇನ್ಮೇಲಾದರೂ ಬ್ಯಾಡ್ ಕಮೆಂಟ್ ಮಾಡೋದು ಬಿಡಲ್ಲ ನೀವು. ಏನಂದರೆ ಅದು ನಾಯಿ ಬಾಲ ಹೆಂಗಿದ್ರು ಡೊಂಕು ಅಂತಾರಲ್ಲ, ಅದೇ ರೀತಿ ನನಗೂ ಎಷ್ಟು ಬ್ಯಾಡ್ ಕಮೆಂಟ್ ಬಂದಿದೆ ಗೊತ್ತಾ. ವಿಡಿಯೋ ಕೂಡ ಕೆಲವೊಂದು ಟೈಮ್ ಬಂದಿದೆ. ವಿಡಿಯೋಕ್ಕೆ ಹೋಲಿಸಿ ಹೇಳಿದರೆ ಸ್ವಲ್ಪ ಕಮ್ಮಿನೇ. ಲೈವ್ ಮಾಡ್ಬೇಕಾದ್ರೆ ಎಷ್ಟು ಬ್ಯಾಡ್ ಕಮೆಂಟ್ ಬಂದಿದೆ. ಕೆಲವೊಬ್ರು ಅಂತಾರೆ, ಅಯ್ಯೋ ಲೈವ್ ವೈರಲ್ ಆಯಿತು, ಮೋನು ಆಯಿತು, ಅವಳು ಲೈವಿಗೆ ಅಷ್ಟು ಜನ ಇರ್ತಾರೆ, ಎಷ್ಟು ಜನ ಇರ್ತಾರೆ ಅಂತ. ಲೈವ್ ವೈರಲ್ ಆಗೋದು ಮುಖ್ಯ ಅಲ್ಲ, ಯೂಟ್ಯೂಬಲ್ಲಿ ವ್ಯೂಸ್ ಬರೋದು ಮುಖ್ಯ ಅಲ್ಲ, ವಿಡಿಯೋ ಮಾಡೋದು ಮುಖ್ಯ ಅಲ್ಲ. ಆ ಲೈವ್ ವೈರಲ್ ಆದಾಗ ಫೇಸ್ ಮಾಡೋದಿದೆ ಅಲ್ವಾ, ಅದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂತ ಹೇಳಿದರೆ ಗೊತ್ತಿಲ್ಲದರೂ ಬಂದಿರ್ತಾರೆ, ಗೊತ್ತಿದ್ದರೂ ಬಂದಿರ್ತಾರೆ. ಅದರಲ್ಲಿ ಎಷ್ಟು ಬ್ಯಾಡ್ ಕಮೆಂಟ್ ಬಂದಿರುತ್ತೆ ಅಂತ ಗೊತ್ತಿರುತ್ತಾ ನಿಮಗೆ? ಗೊತ್ತಿರಲ್ಲ. ಕೆಲವೊಬ್ಬರು ಹೆಣ್ಮಕ್ಳು ಕೂಡ ಮಾತಾಡ್ತೀರಾ, ಬರ್ರೇ ಅದೇ ಗಾಸಿಪ್ಪು, ಬರೀ ಅಂತ ಅವ್ರದ್ದು ಇವ್ರದ್ದು ಲೈವ್ ಬಗ್ಗೆ ಮಾತಾಡ್ಕೊಂತಾನೆ ಗ್ರೂಪ್ ಕಟ್ಕೊಂಡು ನಿಮ್ಮದು ಲೈವ್ ನೀವು ಮುಗಿಸ್ಕೊಂಡ್ಬಿಡ್ತೀರಾ. ಆ ಲೈವಲ್ಲಿದ್ದು ಬ್ಯಾಡ್ ಕಮೆಂಟ್ಸು ನಾವು ಒಂದು ಫ್ಯಾಮಿಲಿ ಹೆಣ್ಮಕ್ಳಾಗಿ ಅದು ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ನೀವೇನೋ ಬಾಯಿಂದ ಮಾತಾಡಿ ನಿಮ್ಮ ಬಾಯಿಂದು ಹೊಲ್ಸ್ ಕಳ್ಕೊತೀರಾ. ಆದರೆ ನೀವು ಮಾತಾಡಿದ ತಕ್ಷಣ ನಾವೇನಷ್ಟು ಬ್ಯಾಡಾಗಿರಲ್ಲ. ನಮಗೆ ಗೊತ್ತು ದೇವ್ರ ಮೇಲಿದ್ದಾನೆ, ನಮ್ಮ ಫ್ಯಾಮಿಲಿಗೆ ನಾವೇನು ಅನ್ನೋದು ಗೊತ್ತಿರುತ್ತೆ. ಸೊ ಆದಷ್ಟು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಸೊ ಎಲ್ಲರ ಹತ್ರನೂ ಒಂದು ಸ್ವಲ್ಪ ರೆಸ್ಪೆಕ್ಟಿಂದ ಕೊಟ್ಟು ಮಾತಾಡಿಸಿ ಅಂತ ಹೇಳಿ. ನೀವೇ ಯಾವ ರೀತಿ ಫ್ರೀಡಮ್ ಕೊಡೋಕ್ಕೆ ಹೋಗಬೇಡಿ. ಅತಿಯಾಗಿ ಯಾರನ್ನು ನಿನ್ನೆ ವಿಡಿಯೋದಾಗ ಹೇಳಿದ್ದೀನಿ, ಅತಿಯಾಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಬ್ಯಾಡ್ ಕಮೆಂಟು ಬರ್ತಾನೆ ಇದ್ದಾವೆ. ಅದಕ್ಕೋಸ್ಕರ ಎಷ್ಟೋ ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಡಿಲೀಟೇ ಮಾಡಿದ್ದಾರೆ, ವಿಡಿಯೋ ಹಾಕೋದೇ ಬಿಟ್ಟಿದ್ದಾರೆ, ಲೈವ್ ಮಾಡೋದೇ ಬಿಟ್ಟಿದ್ದಾರೆ. ಈ ವಿಡಿಯೋ ಮೂಲಕ ನಾನು ಏನಪ್ಪ ಹೇಳ್ತೀನಿ ಅಂದರೆ, ನನಗೂ ಕೂಡ ಬ್ಯಾಡ್ ಕಮೆಂಟ್ ಬಂದಿದೆ, ಇನ್ನೂ ಬರ್ತಾ ಇದೆ, ಲೈವ್ ಕೂಡ ಮಾಡ್ತೀನಿ. ಬಟ್ ಆದರೆ ನಾನು ಎಲ್ಲರಂತಲ್ಲ, ನಾನು ಯಾರು ಅದೇನೋ ರಿಲೇಷನಲ್ಲೇ ಅಂದರೆ ಅನ್ಸ್ಕೊತಾ ಇರ್ತೀವಿ, ಮನೆಯೇ ಬೈದರೆ ಬೈಸ್ಕೊತಾ ಇರ್ತೀವಿ, ಅವರಿಗೆ ರಿಯಾಕ್ಟ್ ಮಾಡ್ತಾ ಇರಲ್ಲ ನಾವು. ಕೆಲವೊಂದು ಸತಿ ನಮ್ಮ ತಪ್ಪಿರ್ಬೋದು, ತಪ್ಪಿಲ್ದೇ ಇದ್ರೂ ಕೆಲವೊಬ್ಬರು ಮಾತಾಡ್ತಾ ಇರ್ತಾರೆ, ಅಂತರ ಹತ್ರನೇ ಅನ್ಸ್ಕೊತೀವಿ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಿಮಗೆ, ನೀವು ಮಾತಾಡ್ತೀರಾ ಅಂದರೆ ನಾನು ನಿಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂದರೆ ನನ್ನ ಫ್ಯಾಮಿಲಿಗೆ, ನನಗೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಅನ್ನೋಕ್ಕಿಂತ ನನಗೆ ನಾನೇನು ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಆ್ಯಕ್ಚುಲಿ ನಾನು ಯಾವುದೇ ರೀತಿ ವಿಡಿಯೋನೂ ಸ್ಟಾಪ್ ಮಾಡಲ್ಲ, ಲೈವು ಸ್ಟಾಪ್ ಮಾಡಲ್ಲ, ಶಾರ್ಟ್ಸು ಸ್ಟಾಪ್ ಮಾಡಲ್ಲ. ಸೊ ನಾನು ಒಂದು ಯೂಟ್ಯೂಬ್ಗೆ ಕಾಲಿಟ್ಟಿದ್ದೀನಿ ಅಂದರೆ ಅದು ಏನೇ ಬಂದರೂ ಫೇಸ್ ಮಾಡಲೇಬೇಕು ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಇದ್ರ ಮೂಲಕ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಕೇರಲ್ಲಿ ನೀವಿದ್ದು, ಕೇರು ಅನ್ನೋಕ್ಕಿಂತ ಸಿಕ್ಕಾಪಟ್ಟು ಇನ್ನೋಸೆಂಟ್ ಆಗಬೇಡಿ. ಇನ್ನೋಸೆಂಟ್ ಆದರೆ ಈ ಯೂಟ್ಯೂಬಲ್ಲಿ ನೀವು ತುಂಬ ದಿನ ಇರೋಕ್ಕಾಗಲ್ಲ. ಸ್ವಲ್ಪ ಧೈರ್ಯ ತಗೊಂಡು ಎಲ್ಲನೂ ಫೇಸ್ ಮಾಡೋದು ಕಲೀರಿ. ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಅದೇ ಕೆಲಸ ಆಗಿರುತ್ತೆ. ಬ್ಯಾಡ್ ಕಮೆಂಟ್ ಬಂದರೆ ರಿಯಾಕ್ಟ್ ಮಾಡೋದಾಗಿರ್ಬೋದು, ಬ್ಯಾಡಾಗಿ ಮಾತಾಡೋದಾಗಿರ್ಬೋದು, ಬೇರೆಯವ್ರ ಬಗ್ಗೆ ಆಡ್ಕೊಳೋದಾಗಿರ್ಬೋದು. ಅವ್ರು ಲೈವ್ ಮಾಡ್ಕೊಂಡು ಅವ್ರದ್ದವ್ರು ಮಾತಾಡ್ತಾರಲ್ಲ, ಬರೀ ಇನ್ನೊಬ್ರದ್ದೇ ಮಾತಾಡ್ತಾ ಇರ್ತಾರೆ, ಇನ್ನೊಬ್ರ ಹೆಸರು ತಗೊತಾರೆ, ಚೆನ್ನಾಗಿರ್ತಾರೆ ಅವ್ರ ಜೊತೆ. ಅವ್ರ ನೇಮಲ್ಲೇ ಫೇಕ್ ಐ ಡಿ, ಅಯ್ಯೋ ನನ್ನ ನೇಮಲ್ಲೂ ಫೇಕ್ ಐ ಡಿ ಆಗಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು. ನಾನು ಕೆಲವೊಂದು ಟೈಮ್ ನೋಡಿದ್ದೀನಿ, ನಾನು ಕೆಲವೊಂದು ಟೈಮಲ್ಲಿ ಹೇಳಿದ್ದೀನಿ, ಸಪೋರ್ಟ್ ಮಾಡ್ತಾಯಿನಿ, ನನಗೂ ನನ್ನ ಕೈಲಿ ಅದು ಸಪೋರ್ಟ್ ಮಾಡ್ತೀನಿ ಅಂತ. ಅದು ಕಾಮನ್ ಎಲ್ಲರೂ ಹೇಳ್ತೀನಿ. ಅದೇ ನಿಮ್ಮಲ್ಲೇ ಶ್ವೇತಾ ಸಪೋರ್ಟ್ ಐ ಡಿ, ಶ್ವೇತಾ ಆಂಟಿ ಸಪೋರ್ಟಿವ್ ಆಂಟಿ ಅಂತ ಮಾಡ್ಕೊಂಡಿದ್ದಾರೆ, ಶ್ವೇತಾ ಉಸಿರುವಳ್ಳಿ ಅಂತ ಮಾಡ್ಕೊಂಡಿದ್ದಾರೆ. ಇದೇನು ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡಿದ್ದೀರಾ? ನಾನು ಯಾಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿಲ್ಲ ಅಂದರೆ
ಅದರ ಅವಶ್ಯಕತೆ ನನಗಿಲ್ಲ. ಆದರೂ ನೀವು ಎಂಜಾಯ್ ಮಾಡಿ, ನಿಮಗೆ ಖುಷಿ ಸಿಗ್ಬೋದು ನನ್ನ ನೇಮ್ ಇಟ್ಕೊಂಡು. ಸೊ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಅಂತ ಪದೇ ಪದೇ ಹೇಳ್ತಾ ಇಲ್ಲ. ಸೊ ಏನಾದರೂ ಮಾಡಿ, ಮೇಲೆ ಒಬ್ಬ ದೇವ್ರಂತ ಇದ್ದಾನೆ. ನಂಗೆ ಗೊತ್ತಿದೆ ಯಾರು ಏನೇನು ಮಾಡ್ತಿದ್ದೀರಾ, ಬ್ಯಾಡ್ ಕಮೆಂಟ್ ಯಾರು ಮಾಡ್ತಾಯಿದ್ದೀರಾ, ಯಾರು ಮಾಡ್ತಿದ್ದೀರಾ, ಯಾರ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದೀರಾ. ನಾನು ಕೂಡ ಒಂದು 6 ಮಂತ್ ಆಗಿರ್ಬೋದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ. ಬಟ್ ಯಾರ್ಯಾರು ಹೆಂಗೆ ಅಂತ ಪ್ರತಿಯೊಂದೂ ನಾನು ಆಲ್ರೆಡಿ ತಿಳ್ಕೊಂಡಾಗಿದೆ. ಸೊ ಮುಂದೆ ಕೂಡ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಮೊದಲು ಸ್ವಲ್ಪ ಇನ್ನೋಸೆಂಟ್ ಇದ್ದೆ. ಕೆಲವೊಂದು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅಣ್ಣ ತಮ್ಮರಾಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ನನ್ನ ಬೆಸ್ಟಿ ಆಗಿರ್ಬೋದು. ನನ್ನ ಬೆಸ್ಟಿ ಹೆಸರು ಕೂಡ ಹೇಳಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಯಾರು ಯೂಟ್ಯೂಬಲ್ಲಿ, ಅವ್ರ ಮೋಟಿವೇಶನ್ನಿಂದ ನನಗೆ ಎಷ್ಟು ಸಿಕ್ಕಾಪಟ್ಟೆ ಧೈರ್ಯ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಧೈರ್ಯ ಬಂದಿದೆ. ನಾನು ಯಾರಿಗೂ ಹೆದರಲ್ಲ, ಏನೂ ಮಾಡಲ್ಲ. ನೀವು ಎಷ್ಟು ಫೇಕ್ ಐ ಡಿ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡ್ತೀರಾ ಮಾಡ್ಕೊಳ್ಳಿ. ಸೊ ಇಷ್ಟು ಬ್ಯಾಡ್ ಕಮೆಂಟ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ಏನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ಸೊ ಪಾಯಿಂಟ್ ಹೇಳೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂಡೆ ಅಷ್ಟೇ. ಸೊ ಬ್ಯಾಡಾಗಿ ಕಮೆಂಟ್ ಬಂದರೆ ತಲೆ ಕೆಡಿಸ್ಕೊಳೋದು ಬಿಡಿ, ಸ್ವಲ್ಪ ಸಲಿಗೆ ಕೊಡೋದು ಕಮ್ಮಿ ಮಾಡಿ, ಎಲ್ಲರೂ ನಂಬಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತೀನಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತಿಳಿಸ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋ ಮುಗೀತು. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಇಷ್ಟೊತ್ತು ನೋಡಿಕ್ಕೆ. ಥ್ಯಾಂಕ್ ಯು, ಬಾಯ್.